ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ನಾವು 14 ಮತ್ತೆ 15ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾರೆ 9 ಜನ ಋಷಿಗಳಿರ್ತಾರೆ. ಆ ಎಲ್ಲಾ ಋಷಿಗಳು ಕೂಡ ತುಂಬಾ ಶ್ರೇಷ್ಠರಾಗಿದ್ದಿದ್ರಿಂದನೇ ಕರ್ದಮ ಮುನಿಯಿಂದ ಹುಟ್ಟಿರ್ತಾರಲ್ಲ 9 ಜನ ಹೆಣ್ಣು ಮಕ್ಕಳು, ಅವರಿಗೆ ಕನ್ಯಾದಾನ ಮಾಡಿ ಕೊಡಬೇಕು ಅಂತಂದ್ಬಿಟ್ಟು ಬ್ರಹ್ಮ ಇಷ್ಟಪಡ್ತಾನೆ. ಇಲ್ಲಿ ಯಥಾಶೀಲಂ ಯಥಾರುಚಿ ಅನ್ನುವಂಥ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಅರ್ಥ ಏನು ಅಂತಂದ್ರೆ, ಯಾರ್ಗಂದ್ರೆ ಅವ್ರಿಗೆ ಕೊಟ್ಬಿಡೋದಲ್ಲ, ಇಬ್ಬರ ಒಂದು ಅಭಿರುಚಿಗಳು, ಶೀಲ, ಎಲ್ಲ ನಡವಳಿಕೆ ಮತ್ತು ಅವ್ರು ಯೋಚನೆ ಮಾಡೋ ರೀತಿ ಎಲ್ಲ ಹೊಂದಾಣಿಕೆ ಇರುತ್ತಲ್ಲ, ಅದಕ್ಕನುಸಾರವಾಗಿ ಅವರು ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇದನ್ನ ಸ್ತ್ರೀ ಪುರುಷ ಸಂಯೋಗದ ಕಲೆ ಅಂತ ಹೇಳುವಂಥದ್ದು. ಸ್ತ್ರೀಯರನ್ನು ಪುರುಷರನ್ನು ಕೇವಲ ಲೈಂಗಿಕ ಜೀವನದ ಪರಿಗಣನೆಯಿಂದ ಒಂದಾಗಿಸಬಾರದು. ಇತರ ಅನೇಕ ಪರಿಗಣನೆಗಳಿವೆ. ಮುಖ್ಯವಾದುದು ಶೀಲ ಮತ್ತು ಅಭಿರುಚಿ. ಸ್ತ್ರೀ ಪುರುಷರೊಳಗೆ ಅಭಿರುಚಿ ಮತ್ತೆ ಶೀಲಗಳು ವ್ಯತ್ಯಾಸವಾದರೆ ಅವರ ದಾಂಪತ್ಯವು ಸುಖಕರವಾಗದು. ಸುಮಾರು 40 ವರ್ಷಗಳ ಹಿಂದೆ ಕೂಡ ಭಾರತೀಯ ವಿವಾಹಗಳಲ್ಲಿ ಮೊದಲು ಹುಡುಗನ ಮತ್ತು ಹುಡುಗಿಯ ಶೀಲವನ್ನ ಮತ್ತೆ ಅಭಿರುಚಿಯನ್ನ ತಾಳೆ ನೋಡಿ ಅವರನ್ನು ಮದುವೆಯಾಗಲು ಬಿಡುತ್ತಿದ್ದರು. ಆಯಾ ತಂದೆ ತಾಯಿಗಳ ದಿಗ್ದರ್ಶನದಲ್ಲಿ ಇದನ್ನು ಮಾಡಲಾಗುತ್ತಿದ್ದಿತ್ತು. ತಂದೆ ತಾಯಿಗಳು ಜ್ಯೋತಿಷ್ಯಕ್ಕೆ ಅನುಸಾರವಾಗಿ ವಧೂವರರ ಶೀಲ ಮತ್ತೆ ಅಭಿರುಚಿಗಳನ್ನ ನಿರ್ಧರಿಸುತ್ತಿದ್ದರು ಮತ್ತು ಅವು ತಾಳೆಯಾದಾಗ ಜೋಡಣೆಯನ್ನು ಆಯ್ಕೆ ಮಾಡಲಾಗುತ್ತಿದ್ದಿತು. ಈ ವಧು ಮತ್ತು ಈ ವಧು ಮತ್ತು ಈ ವರನು ಅನ್ಯೋನ್ಯವಾಗಿ ಸರಿಹೊಂದುವರು. ಅವರು ಮದುವೆಯಾಗಬೇಕು ಎಂದು ನಿಶ್ಚಯ ಮಾಡುತ್ತಿದ್ದರು. ಇತರ ಪರಿಗಣನೆಗಳಿಗಾಗಿ ಪ್ರಾಶಸ್ತ್ಯ ಕಡಿಮೆಯಾಗಿದ್ದಿತು. ಸೃಷ್ಟಿಯ ಪ್ರಾರಂಭದಲ್ಲಿ ಇದೇ ಪದ್ಧತಿಯನ್ನು ಬ್ರಹ್ಮನು ಹೀಗೆ ಉಪದೇಶಿಸಿದನು: ನಿನ್ನ ಪುತ್ರಿಯರನ್ನು ಅಭಿರುಚಿ ಮತ್ತೆ ಶೀಲಕ್ಕೆ ಅನುಸಾರವಾಗಿ ಋಷಿಗಳಿಗೆ ವಿವಾಹ ಮಾಡಿಕೊಡಬೇಕು. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ತ್ರೀ ಮತ್ತೆ ಪುರುಷ ಇವರಿಬ್ಬರನ್ನ ಬರೀ ಲೈಂಗಿಕ ಜೀವನವನ್ನೇ ಆಧಾರವಾಗಿಟ್ಕೊಂಡು ನಾವು ಒಂದು ಮಾಡಬಾರ್ದು. ಇದಕ್ಕೆ ಬೇಕಾದಷ್ಟು ಪರಿಗಣನೆಗಳಿದೆ. ಅಂದ್ರೆ ಬೇಕಾದಷ್ಟು ನೋಡ್ಬೇಕಾಗತ್ತೆ. ಏನು ಅಂದ್ರೆ ಅದ್ರಲ್ಲಿ ಮುಖ್ಯವಾಗಿರುವಂಥದ್ದು ಶೀಲ ಮತ್ತೆ ಅಭಿರುಚಿ. ಅವನಿಗೇನು ಆಸಕ್ತಿ, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಹೇಗೆ ಅವನು ಮಾತಾಡ್ತಾನೆ, ನಡ್ಕೊಳ್ತಾನೆ ಅಂತ ಅಂದ್ಬಿಟ್ಟು. ಸ್ತ್ರೀ ಪುರುಷರ ಒಳಗಡೆ ಅಭಿರುಚಿ ಮತ್ತೆ ಶೀಲ ಎನ್ನುವುದು ಎರಡೂ ವ್ಯತ್ಯಾಸವಾದ್ರೆ, ಅಂದ್ರೆ ಅವ್ರು ನಡ್ಕೊಳ್ಳೋ ರೀತಿ ಮತ್ತು ಅವ್ರಿಗಿರುವಂತ ಆಸಕ್ತಿಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತಂದ್ರೆ ದಾಂಪತ್ಯ ಜೀವನ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ನೋಡಿ, ಸುಮಾರು 40 ವರ್ಷಗಳ ಹಿಂದೆನೂ ಕೂಡ ಭಾರತೀಯ ವಿವಾಹದಲ್ಲಿ ಮೊದಲು ಹುಡುಗನ ಮತ್ತೆ ಹುಡುಗಿಯ ಒಂದು ಅಭಿರುಚಿ ಮತ್ತೆ ಅವನ ಒಂದು ನಡವಳಿಕೆ ಅಂತ ಏನಿದೆಯೋ ಅದನ್ನ ತಾಳೆ ನೋಡ್ತಾ ಇದ್ರು. ಅವ್ರಿಗಿದು ಮ್ಯಾಚ್ ಆಗುತ್ತಾ ಅಂತ, ಆಮೇಲೆ ಮದುವೆ ಮಾಡ್ತಾ ಇದ್ರು. ಈಗ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು? ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಈ ನಕ್ಷತ್ರ ರಾಶಿ ಇದನ್ನೆಲ್ಲ ನೋಡ್ತೀವಲ್ವಾ, ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತೆಲ್ಲ ನೋಡಿ ನಿರ್ಧಾರವನ್ನ ಮಾಡಿ ಅದು ತಾಳೆ ಆದಾಗ ಆಮೇಲೆ ಅವರಿಬ್ರು ಮದ್ವೆ ಆಗ್ಬೋದು ಅಂತ ಹೇಳ್ತಾ ಇದ್ರು. ಆಮೇಲೆ ಅವರಿಬ್ರು ಮಾತಾಡ್ಕೊಳ್ತಾರೆ. ಅವಾಗ ಅವನು ಮಾತಾಡೋದು ಅಥವಾ ಈ ಹುಡುಗಿ ಮಾತಾಡೋದು, ನಡ್ಕೊಳ್ಳೋದು ರೀತಿ ನೋಡಿ ಅವನಿಗಿಷ್ಟ ಆಯ್ತು ಅಂತಂದ್ರೆ, ಮ್ಯಾಚ್ ಆಯ್ತು ಅಂತಂದ್ರೆ ಆಗ ಅವರು ಒಪ್ಕೊಳ್ತಾ ಇದ್ರು. ಆಮೇಲೆ ಜಾತಕ ಅಂತ ಹೇಳ್ತೀವಲ್ವಾ, ಅದು ಸೆಟ್ ಆಯ್ತು ಅಂತಂದ್ರೆ ಆಗ ಮದ್ವೆ ಆಗ್ಬೇಕು. ಈಗ್ಲೂ ಕೂಡ ತುಂಬಾ ಜನಗಳ ಮನೆಯಲ್ಲಿ ಇದು ನಡೀತಾ ಇದೆ. ಆದ್ರೆ ಕೆಲವರು ಇದನ್ನೆಲ್ಲ ಫಾಲೋ ಮಾಡೋದಿಲ್ಲ. ಈಗ್ಲೂನು ಅವರು ಇಷ್ಟ ಬಂದವ್ರ ಜೊತೆ ಅವ್ರು ಮದ್ವೆ ಆಗ್ತಾರೆ. ಆ ರೀತಿ ಇದೆ. ಆದ್ರೆ ಹಿಂದೆ ಮತ್ತೆ ಈಗ ಕೂಡ ಬೇಕಾದಷ್ಟು ಜನ ಮನೆಗಳಲ್ಲಿ ತಂದೆ ತಾಯಿ ನೋಡಿ ನಿರ್ಧಾರ ಮಾಡದಂತಹ ಹುಡುಗ ಅಥವಾ ಹುಡುಗಿಯನ್ನೇ ಈಗ ಮದುವೆ ಆಗ್ತಾರೆ. ಮೊದಲು ನೋಡೋದು ಜಾತಕವನ್ನ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು, ಅದರಲ್ಲಿ ಎಲ್ಲವೂ ತಾಳೆ ಆಯ್ತು, ಸುಮಾರು ಅದು ಹೊಂದಾಣಿಕೆ ಆಗ್ತಾ ಇದೆ ಅಂತಂದಾಗ ಅವರು ನೀವು ಮದ್ವೆ ಆಗ್ಬೋದು ಅಂತ ಹೇಳ್ತಾ ಇದ್ರು. ಈ ರೀತಿ ಅದನ್ನ ನೋಡ್ತಾ ಇದ್ರು. ಇನ್ನು ಬೇರೆದಕ್ಕೆಲ್ಲ ಅವರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ. ಸೃಷ್ಟಿಯ ಪ್ರಾರಂಭದಲ್ಲಿ ಇದೇ ಪದ್ಧತಿಯನ್ನ ಬ್ರಹ್ಮ ಹೀಗೆ ಉಪದೇಶ ಮಾಡ್ತಾನೆ. ಏನ್ ಹೇಳ್ತಾನೆ? ನಿನ್ನ ಮಕ್ಕಳಿಗೆ ಯಾವ ಅಭಿರುಚಿ ಇದೆಯೋ ಮತ್ತೆ ಅವರ ಒಂದು ನಡವಳಿಕೆ ಶೀಲ ಹೇಗಿದೆಯೋ ಅದಕ್ಕನುಸಾರವಾಗಿ ಋಷಿಗಳಿಗೆ ವಿವಾಹವನ್ನ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಜ್ಯೋತಿಷ್ಯದ ಗಣಿತದಂತೆ ಒಬ್ಬ ವ್ಯಕ್ತಿಯು ದೈವಿ ಗುಣದವನೋ ಅಥವಾ ಅಸುರಿ ಗುಣದವನೋ ಎಂಬುದಕ್ಕೆ ಅನುಸಾರವಾಗಿ ವರ್ಗೀಕೃತವಾಗುವನು.
ಈ ರೀತಿಯಲ್ಲಿ ವಧೂವರರ ಆಯ್ಕೆಯಾಗುತ್ತಿದ್ದಿತು. ದೈವಿ ಗುಣದ ವಧುವನ್ನ ದೈವಿ ಗುಣವುಳ್ಳ ವರನಿಗೆ ಕೊಡತಕ್ಕದ್ದು, ಅಸುರಿ ಗುಣದ ವಧುವನ್ನ ಅಸುರಿ ಗುಣದ ವರನಿಗೆ ಕೊಡತಕ್ಕದ್ದು. ಆಗ ಅವರಿಬ್ಬರೂ ಸುಖದಲ್ಲಿರುವರು. ಆದರೆ ವಧು ಅಸುರಿ ಗುಣದವಳಾಗಿ ವರನು ದೈವಿಕ ಗುಣದವನಾದರೆ ಅವರ ಜೋಡಣೆಯು ಹೊಂದಿಕೆ ಇಲ್ಲದುದಾಗುತ್ತದೆ. ಅಂತಹ ವಿವಾಹದಲ್ಲಿ ಅವರು ಸುಖಿಗಳಾಗಲಾರರು. ಈ ಕಾಲದಲ್ಲಿ ವಧೂವರರು ಗುಣಶೀಲಗಳಿಗೆ ಅನುಸಾರವಾಗಿ ಮದುವೆಯಾಗದಿರುವುದರಿಂದ ಹೆಚ್ಚಿನ ಮದುವೆಗಳು ಅಸಂತೋಷಕರವಾಗುತ್ತವೆ ಮತ್ತು ವಿವಾಹ ವಿಚ್ಛೇದನ ಉಂಟಾಗುತ್ತದೆ. ಇಲ್ಲಿ ಜ್ಯೋತಿಷಾಸ್ತ್ರವನ್ನ ನೋಡಿ ನಾವು ಜಾತಕವನ್ನ ನೋಡಿ ಮದುವೆ ಮಾಡ್ತೀವಲ್ವಾ, ಅಂದ್ರೆ ಒಬ್ಬ ವ್ಯಕ್ತಿ ದೈವಿ ಗುಣ ಇರೋನ ಅಥವಾ ಆಸುರಿ ಗುಣ ಇರೋನ ಅನ್ನೋ ಒಂದು ರೀತಿಯಲ್ಲಿ ಅದನ್ನ ವರ್ಗ ಮಾಡ್ತಾರೆ. ವರ್ಗ ಅಂತಂದ್ರೆ ಸೆಪರೇಟ್ ಮಾಡ್ತಾರೆ. ಇವ್ರಿಗೆ ದೈವಿ ಗುಣ ಇದೆ, ಇವ್ರಿಗೆ ಅಸುರಿ ಗುಣ ಇದೆ. ದೈವಿ ಗುಣ ಇರುವಂಥವ್ರು ಅಸುರಿ ಗುಣ ಇರುವಂಥವ್ರ ಜೊತೆ ಮದ್ವೆ ಆದಾಗ ಇವ್ರಿಗೂ ಆಗೋದಿಲ್ಲ. ಇವ್ರದೇ ಬೇರೆ ರೀತಿ ಇರುತ್ತೆ, ಯೋಚನೆ ಮಾಡೋದು ನಡ್ಕೊಳ್ಳೋ ರೀತಿ ಎಲ್ಲ ಅವ್ರದೇ ಬೇರೆ ಇರುತ್ತೆ. ಅಲ್ಲಿ ಏನಾಗುತ್ತೆ, ಕ್ಲಾಶಸ್ ಆಗುತ್ತೆ. ಅದಕ್ಕೆ ದೈವಿ ಗುಣ ಇರುವಂತ ವಧುವನ್ನ ದೈವಿ ಗುಣ ಇರುವಂತ ವರನಿಗೆ ಕೊಡುವಂಥದ್ದು, ಆಸುರಿ ಗುಣ ಇರುವಂತ ವಧುವನ್ನ ಅಸುರಿ ಗುಣ ಯಾರಿಗಿರುತ್ತೋ ಅಂಥ ವರನಿಗೆ ಕೊಡುವಂಥದ್ದು. ಈಗ ನಾವು ಜಾತಕದಲ್ಲಿ ನೋಡ್ತೀವಲ್ವಾ, ಯಾವುದು ಮ್ಯಾಚ್ ಆಗುತ್ತೋ ಇಲ್ವೋ ಅಂತೆಲ್ಲ ನೋಡ್ತೀವಿ. ಮೊದಲು ನೋಡೋದೆ ಗಣ ಯಾವುದು ಅಂತನ್ಬಿಟ್ಟು. ಸೊ ಆ ರೀತಿಯಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಇಬ್ರು ಒಂದೇ ಇದ್ರೆ ಅವಾಗ ಅವ್ರು ಸುಖವಾಗಿರ್ತಾರೆ. ಈಗೇನಾದ್ರೂ ವಧು ಅಸುರಿ ಗುಣದವಳಾಗಿದ್ದು ವರ ದೈವಿ ಗುಣದವನಾಗಿದ್ರೆ ಅವ್ರಿಬ್ಬರಿಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಅವರಿಬ್ರು ಸಂತೋಷವಾಗಿರೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಏನಾಗುತ್ತೆ, ಇಬ್ಬರಿಗೂ ಕೂಡ ಡೈವೋರ್ಸ್ ಆಗುತ್ತೆ. ಈಗ ಬೇಕಾದಷ್ಟು ಡೈವೋರ್ಸ್ ಆಗೋದಕ್ಕೆ ಅದೇ ಕಾರಣ ಆಗಿದೆ. ಒಂದು ಮುಖ್ಯ ಕಾರಣ ಅಂದ್ರೆ ಅದೇನೆ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು. ಭಾಗವತದ 12 ಸ್ಕಂದದಲ್ಲಿ ಭವಿಷ್ಯ ಹೇಳಿರುವಂತೆ ಈ ಕಲಿಯುಗದಲ್ಲಿ ಲೈಂಗಿಕ ಪರಿಗಣನೆಯಿಂದ ಮಾತ್ರವೇ ವೈವಾಹಿಕ ಜೀವನವು ಸ್ವೀಕಾರಗೊಳ್ಳುವುದು. ಯುವಕನು ಮತ್ತು ಯುವತಿಯು ಲೈಂಗಿಕ ಸಂತೃಪ್ತಿಗೊಂಡರೆ ಮದುವೆಯಾಗುವರು ಮತ್ತು ಲೈಂಗಿಕ ನ್ಯೂನ್ಯತೆ ಕಂಡುಬಂದಲ್ಲಿ ಬೇರೆಯಾಗುವರು. ಅದು ಸರಿಯಾದ ವಿವಾಹವಲ್ಲ. ಬದಲಿಗೆ ಅದು ಬೆಕ್ಕುಗಳಂತೆ ಮತ್ತು ನಾಯಿಗಳಂತೆ ಪುರುಷರ ಮತ್ತು ಸ್ತ್ರೀಯರ ಒಂದು ಕೂಟವಾಗಿರುತ್ತದೆ. ಆದುದರಿಂದ ಆಧುನಿಕ ಕಾಲದಲ್ಲಿ ಉಂಟಾದ ಮಕ್ಕಳು ಯಥಾರೀತಿಯ ಮಾನವ ಜೀವಿಗಳಲ್ಲ. ಮಾನವ ಜೀವಿಗಳು ದ್ವಿಜರಾಗಿರಬೇಕು. ಮಗುವು ಮೊದಲು ಒಬ್ಬ ಒಳ್ಳೆಯ ತಂದೆಯಿಂದ ಮತ್ತು ತಾಯಿಯಿಂದ ಜನ್ಮವನ್ನು ಪಡೆಯುತ್ತದೆ ಮತ್ತು ಆಮೇಲೆ ಅವನು ಗುರುವಿನಿಂದ ಮತ್ತು ವೇದಗಳಿಂದ ಪುನರ್ಜನ್ಮವನ್ನು ಪಡೆಯುತ್ತಾನೆ. ಪ್ರಥಮವಾಗಿ ತಾಯಿ ಮತ್ತು ತಂದೆ ಈ ಜಗತ್ತಿನಲ್ಲಿ ಅವನಿಗೆ ಜನ್ಮವನ್ನು ಕೊಡುತ್ತಾರೆ. ಅನಂತರ ಗುರುವು ವೇದಗಳು ಅವನಿಗೆ ಎರಡನೆಯ ತಂದೆ ಮತ್ತು ತಾಯಿಗಳಾಗಿರುತ್ತಾರೆ. ವೈದಿಕ ವಿವಾಹ ಪದ್ಧತಿಗೆ ಅನುಸಾರವಾಗಿ ಪ್ರತಿಯೊಬ್ಬ ಪುರುಷನೂ ಸ್ತ್ರೀಯು ಸಂತಾನೋತ್ಪಾದನೆಗೋಸ್ಕರ ಆಧ್ಯಾತ್ಮಿಕ ಜ್ಞಾನದಿಂದ ಪ್ರಕಾಶಿತರಾಗಿದ್ದು ತಮ್ಮ ಸಂತಾನಕ್ಕಾಗಿರುವ ಸಂಯೋಗದ ವೇಳೆಯಲ್ಲಿ ಪ್ರತಿಯೊಂದನ್ನು ಪರಾಮರ್ಶಿಸಿಕೊಂಡು ವೈಜ್ಞಾನಿಕವಾಗಿ ಈಡೇರಿಸುತ್ತಿದ್ದರು. ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾಗವತದ 12ನೇ ಸ್ಕಂದದಲ್ಲಿ ಒಂದು ಭವಿಷ್ಯವನ್ನ ಹೇಳಿದ್ದಾರೆ. ಈ ರೀತಿ ಆಗುತ್ತೆ ಅಥವಾ ಈ ರೀತಿ ಇರುತ್ತೆ ಅಂತನ್ಬಿಟ್ಟು ಏನ್ ಹೇಳಿದ್ದಾರೆ ಅಂದ್ರೆ, ಕಲಿಯುಗದಲ್ಲಿ ಲೈಂಗಿಕವನ್ನೇ ಮುಖ್ಯವಾಗಿಟ್ಕೊಂಡು ವೈವಾಹಿಕ ಜೀವನವನ್ನ ಸ್ವೀಕಾರ ಮಾಡ್ತಾರೆ. ಈಗ ಒಬ್ಬ ಹುಡುಗ ಮತ್ತೆ ಒಬ್ಬ ಹುಡುಗಿ ಇರ್ತಾಳೆ, ಯುವಕರು, ಅವರು ಲೈಂಗಿಕದಲ್ಲೇ ಸಂತೃಪ್ತಿ ಆದ್ರೆ ಅವರು ಮದುವೆ ಆಗ್ತಾರೆ. ಅವ್ರಿಗೇನಾದ್ರೂ ಅದರಲ್ಲಿ ನ್ಯೂನ್ಯತೆಗಳೇನಾದ್ರೂ ಕಂಡು ಬಂದ್ರೆ ಅವರು ಸೆಪರೇಟ್ ಆಗ್ಬಿಡ್ತಾರೆ. ಅಂದ್ರೆ ನಾವು ಮದ್ವೆ ಆಗೋದು ಬೇಡ ಅಂತ ಬೇರೆ ಇರ್ತಾರೆ. ಇಲ್ಲ ಮದ್ವೆ ಆದ್ಮೇಲೆ ಗೊತ್ತಾದ್ರೆ ಆಗ್ಲೇ ಅದನ್ನ ಡೈವರ್ಸ್ ಮಾಡಿ ಅವರು ಬೇರೆ ಆಗ್ಬಿಡ್ತಾರೆ. ಇದು ಸರಿಯಾದ ವಿವಾಹ ಅಲ್ಲ. ಇದು ಹೇಗೆ ಅಂತಂದ್ರೆ ನಾಯಿ ಮತ್ತೆ ಬೆಕ್ಕುಗಳ ಹಾಗೇನೆ ಇದು ಪುರುಷ ಮತ್ತೆ ಸ್ತ್ರೀಯರ ಒಂದು ಕೂಟವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾಯಿ ಬೆಕ್ಕು ಏನಾದ್ರೂ ಮನಸ್ಸನ್ನ ನೋಡುತ್ತಾ ಅಥವಾ ನೀನ್ ಹೇಗೆ ಏನು ಅಂತೆಲ್ಲ ನೋಡುತ್ತಾ ಇಲ್ಲ. ಇಷ್ಟ ಬಂದು ಬೆಕ್ಕು ಜೊತೆ ಇಷ್ಟ ಬಂದಂಗ ಅವ್ರು ಇರ್ತಾರಲ್ವಾ, ಅದೇ ರೀತಿ ಇದು ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ಒಂದು ಆಧುನಿಕ ಕಾಲದಲ್ಲಿ ಹುಟ್ಟುವಂತ ಮಕ್ಕಳಿರ್ತಾರಲ್ಲ, ಅವರು ಸರಿಯಾದ ರೀತಿಯ ಮಾನವ ಜೀವಿಗಳಲ್ಲ ಅಂತ ಹೇಳ್ತಾರೆ. ಮಾನವ ಜೀವಿಗಳನ್ನ ದ್ವಿಧರು ಅಂತ ಕರೀತಾರೆ. ಅಂದ್ರೆ 2 ಜನ್ಮ ಆಗಿರ್ಬೇಕು ಅವ್ರಿಗೆ. ಒಂದು ತಂದೆಯಿಂದ ಇನ್ನೊಂದು ಜ್ಞಾನ ಕೊಟ್ಟಂತ ಗುರುವಿನಿಂದ ಆ ಜನ್ಮ ಆಗುತ್ತೆ ಅಂತ ಹೇಳ್ತಾರೆ. ಆಯ್ತಾ. ಮಗು ಮೊದಲು ಒಳ್ಳೆ ತಂದೆ ತಾಯಿಯಿಂದ ಜನ್ಮವನ್ನ ತಗೊಳುತ್ತೆ. ಆಮೇಲೆ ಗುರುವಿನಿಂದ ಮತ್ತೆ ವೇದಗಳಿಂದ ಮತ್ತೆ ಪುನರ್ಜನ್ಮವನ್ನ ಅದು ಪಡೆಯುತ್ತೆ ಅಂತ ಹೇಳ್ತಾರೆ.
ಮತ್ತೆ ಇನ್ನೊಂದು ಜನ್ಮ ಸಿಗುತ್ತೆ ಅಂತ ಅರ್ಥ. ಈಗ ಮೊದಲು ತಂದೆ ತಾಯಿ ಜಗತ್ತಿನಲ್ಲಿ ಜನ್ಮವನ್ನ ಕೊಟ್ರೆ, ಗುರು ಮತ್ತೆ ವೇದಗಳು ಅಂದ್ರೆ ಏನು ತಿಳುವಳಿಕೆ, ಜ್ಞಾನ ಅಂತ ಹೇಳ್ತೀವಲ್ವಾ? ಅದು ಅವನಿಗೆ 2ನೇ ತಂದೆ ತಾಯಿಗಳಾಗ್ತಾರೆ. ಗುರು ಏನ್ ಹೇಳ್ಕೊಡ್ತಾರೆ, ವೇದಗಳಲ್ಲಿ ಏನ್ ತತ್ವಗಳಿದೆಯೋ ಅದನ್ನ ಹೇಳ್ಕೊಡ್ತಾರೆ. ವೇದಗಳಲ್ಲಿ ಏನಿದೆಯೋ ಆ ತತ್ವಗಳನ್ನ ಹೇಳ್ಕೊಡುವಂಥವ್ರು ಯಾರು ಅಂದ್ರೆ ಗುರುಗಳು. ಅದಕ್ಕೆ ಅವರು 2ನೇ ತಂದೆ ತಾಯಿಗಳು ಅಂತ ಹೇಳ್ತಾರೆ. ವೈದಿಕ ವಿವಾಹ ಪದ್ಧತಿಗೆ ಅನುಸಾರವಾಗಿ ಪ್ರತಿಯೊಬ್ಬ ಪುರುಷ ಮತ್ತೆ ಸ್ತ್ರೀ ಕೂಡ ಸಂತಾನೋತ್ಪಾದನೆಗೋಸ್ಕರ ಅಂದ್ರೆ ಈಗ ನಮಗೊಂದು ಒಳ್ಳೆ ಮಗು ಬೇಕು ಅನ್ನುವಂಥ ಕಾರಣದಿಂದ ಅವರು ಜ್ಞಾನದಿಂದ ಪ್ರಕಾಶಿತರಾಗಿದ್ದು ಅವ್ರಿಗೆ ಆ ತಿಳುವಳಿಕೆ ಇರಬೇಕು. ಆ ರೀತಿ ಅವರು ಸಂತಾನವನ್ನ ಪಡೆಯೋದಕ್ಕೋಸ್ಕರ ಅವರು ಸೇರ್ತಾ ಇದ್ರು. ಆದ್ರೆ ಈಗೇನಾಗಿದೆ ಅಂತಂದ್ರೆ ಅದ್ಯಾವುದೂ ಇಲ್ಲ. ತಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋದು, ತಮ್ಮ ಕಾಮವನ್ನ ಈಡೇರಿಸ್ಕೊಳ್ಳೋದು ಅಷ್ಟೇ ಅವ್ರ ಕೆಲಸ ಹೊರತು ಬೇರೆ ಯಾವುದ್ರ ಬಗ್ಗೆನೂ ಅವ್ರಿಗೆ ತಿಳುವಳಿಕೆನೂ ಇಲ್ಲ, ತಿಳ್ಕೊಳ್ಳುವಂತ ಒಂದು ಆಸಕ್ತಿನೂ ಇಲ್ಲ ಈಗ. ಹಂಗಾಗೋಗಿದೆ ಈಗ. ಆ ಮದ್ವೆ ಅಂದ್ರೇನೆ ಒಂದು ವಿಚಿತ್ರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ಯಾವುದನ್ನೂ ಲೆಕ್ಕಿಸದೇ ಇರೋದ್ರಿಂದಾನೇ ಇಬ್ರಲ್ಲೂ ಕೂಡ ಜಗಳಗಳು, ಕದನಗಳು ಆಗಿ ಅದು ಮದ್ವೆ ಆಗಿ 1 ತಿಂಗಳಿಗೆ ಡೈವರ್ಸು ಕೂಡ ತಗೊಳ್ಳುವಂತ ಒಂದು ಸ್ಥಿತಿಗೆ ಬಂದು ತಲುಪಿರ್ತಾರೆ. ಅದಕ್ಕೆ ಶಾಸ್ತ್ರಗಳು ಏನ್ ಹೇಳಿದಾರೋ ಅದನ್ನ ನಾವು ಫಾಲೋ ಮಾಡಿದಾಗ ಆದಷ್ಟು ಈ ರೀತಿಯ ತೊಂದರೆಗಳು ನಮಗಿರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಗುರುಗಳು ಇಲ್ಲಿ ಜ್ಯೋತಿಷ್ಯ ಗಣಿತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನಾವು ಜಾತಕ ನೋಡಿ ಕೂಟ, ಗಣ ಎಲ್ಲ ಸೇರುತ್ತಾ ಅಂತೆಲ್ಲ ನೋಡ್ತೀವಲ್ವಾ? ಅದ್ರ ಬಗ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಏನು, ಯಾಕೆ ನೋಡ್ಬೇಕು ಅನ್ನೋದು ಕೂಡ ನಮ್ಗಿವಾಗ ಗೊತ್ತಾಗಿದೆ ಅಲ್ವಾ? ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.